ಇನ್ನು ಸಿದ್ದರಾಮಯ್ಯನವರ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಈ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಲುಕಿರುವಂತಹ ಸಚಿವ ಬಿ ನಾಗೇಂದ್ರ ಕಡೆಗೂ ಕೂಡ ರಾಜೀನಾಮೆಯನ್ನು ಕೊಟ್ಟಿರು. ಇವತ್ತು ಸಂಜೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋದ್ರು, ರಾಜೀನಾಮೆಯನ್ನು ಕೊಟ್ಟರು. ಇವತ್ತೊಂದಿಷ್ಟು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಎಲ್ಲವೂ ಕೂಡ ಪ್ರಹಸನ ಆಗೋಯ್ತು. ಕೊನೆಯವರೆಗೂ ಕೂಡ ಅವ್ರು ಕಸರತ್ತನ್ನು ಮಾಡಿದ್ರಂತೆ, ಬಟ್ ಯಾವುದೂ ಕೂಡ ಫಲ ಕೊಟ್ಟಿಲ್ಲ. ಸೊ ಈಗ ಸದ್ಯಕ್ಕೆ 10 ದಿನದಿಂದ ಸಚಿವ ನಾಗೇಂದ್ರ ಅವರ ತಲೆದಂಡಕ್ಕೆ ಬಿಜೆಪಿ ಎಲ್ಲ ಪಟ್ಟು ಹಿಡ್ಕೊಂಡಿತ್ತು. ಇವತ್ತು ರಾಜಭವನ್ ಚಲೋ ಎಲ್ಲ ಮಾಡಿದ್ರು. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಇವತ್ತು ಆಗ್ರಹಿಸಿತ್ತು. ಬಟ್ ಇನ್ನೊಂದು ಕಡೆಗೆ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳ ಅಡಿಯಲ್ಲಿರುವಂತಹ ನಿಗಮ ಮಂಡಳಿಗಳ ಹಣಕಾಸು ಸ್ಥಿತಿ ಬಗ್ಗೆ ಸ್ವತಂತ್ರ ಸಂಸ್ಥೆಯಿಂದ ಆಡಿಟ್ ನಡೆಸಿ ಶ್ವೇತಪತ್ರ ಹೊರಡಿಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಕೂಡ ಮುಜುಗರ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನನ್ನ ಸ್ವ ಇಚ್ಛೆಯಿಂದ ನನ್ನ ಮಂತ್ರಿ ಸ್ಥಾನಕ್ಕೆ ಈ ರಾಜೀನಾಮೆ ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಯವರಿಗೆ ಪತ್ರವನ್ನು ಕೊಟ್ಟು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ. ತನಿಖೆ ಕೂಡ ನಿಷ್ಪಕ್ಷಪಾತವಾಗಿ ಆಗಬೇಕು. ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಇದನ್ನ ತನಿಖೆ ನಿಷ್ಪಕ್ಷಪಾತವಾಗಿ ಮಾಡ್ತೀವಿ. ಎಷ್ಟೇ ಪ್ರಭಾವಗಳಿದ್ರು ಕೂಡ ಅವ್ರನ್ನ ಏನು ಆರೋಪಗಳೆಲ್ಲ ಕೂಡ ನಿರಾಧಾರದಿಂದ ನಾನು ನಿರ್ದೋಷಿಯಾಗಿ ಬಂದ ಮೇಲೆ ಮಾನ್ಯ ನಮ್ಮ ಮುಖ್ಯಮಂತ್ರಿ ಅವ್ರನ್ನ ಮತ್ತೊಮ್ಮೆ ನನ್ನ ಭೇಟಿ ಅವರು ನನ್ನ ಹತ್ರ ಚರ್ಚೆ ಮಾಡಿದ್ರು. ಅವರೇ ವಾಲಂಟಿಯರ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ನೀವು ಸಿಬಿಐ ಎನ್ಕ್ವೈರಿ ಯಾರು ಕೊಡಿ, ನಾನಂತೂ ಯಾವ ತರದ ತಪ್ಪು ಕೂಡ ನಾನು ಮಾಡಿಲ್ಲ. ಹೇಳಿ ನಾಗೇನ ಆಗ್ಲಿ, ಗುಡ್ ಮಾಡಿ ಓಕೆ. ಎಲ್ಲಿಗೆ? ಅಲ್ಲಿಗೂ ಸಿಎಂ ಮನೆಗೆ ಬರ್ತೀನಿ ಬಿಡಿ. ಈ ಒಂದು ಪ್ರಕರಣದಲ್ಲಿ ಸರ್ಕಾರದ ತೀರ್ಮಾನಗಳು ಮೊದಲೇ ಆಗಬೇಕಾಗಿತ್ತು. ಕೇವಲ ಒಬ್ಬ ಮಂತ್ರಿಯಿಂದ ಆಗಿರತಕ್ಕಂಥದ್ದಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಸೇರಿ ನಡೆಸಿರತಕ್ಕಂಥ ಪ್ರಕರಣವೇ ಇದು. ರಾಜ್ಯಪಾಲರನ್ನ ಭೇಟಿಯನ್ನ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ದೇನೆ ಈ ಒಂದು ದೊಡ್ಡ ಹಗರಣ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇವಲ ಸಚಿವರ ರಾಜೀನಾಮೆ ಪಡೆದುಕೊಂಡ್ರೆ ಇದಕ್ಕೆ ನ್ಯಾಯ ಸಿಗೋದಿಲ್ಲ. ಮುಖ್ಯಮಂತ್ರಿಗಳ ರಾಜೀನಾಮೆನ ಪಡೆದುಕೊಳ್ಬೇಕು ಅಂತ ಹೇಳಿ ಮುಜುಗರ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದು ಮುಜುಗರವೋ ಅಲ್ಲವೋ ಅದು ಅವ್ರಿಗೆ ಬಿಟ್ಟಿದ್ದಿತ್ತು, ನಮಗೆ ಸಂಬಂಧ ಇಲ್ಲ. ಈ ಇಡೀ ಅಕ್ರಮ ಮತ್ತು ಅಸಹ್ಯಕರವಾದಂತಹ ಕಚಡ ಕೆಲಸ ಏನು ನಡೆದಿದೆ ಅದಕ್ಕೂ ರಾಜೀನಾಮೆದು ಪ್ರಶ್ನೆ ಅಲ್ಲ. ಇಟ್ ಈಸ್ ನಾಟ್. ದಿ ಆನರಬಲ್ ಮಿನಿಸ್ಟರ್ ಈಗ ರಾಜೀನಾಮೆ ಕೊಟ್ಟಿರೋರು ಮಾಡಿಲ್ದೇನೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಹಿ ಕ್ಯಾನ್ ಕಮ್ ಬ್ಯಾಕ್. ಬಟ್ ದ ಕ್ವಶನ್ ಈಸ್, ನಾಗೇಂದ್ರ ರಾಜೀನಾಮೆ ವಾಪಸ್ ಬರ್ತಾರಾ ವಾಪಸ್ ಬರಲ್ವಾ? ಅಲ್ಲ. ದುಡ್ಡು ಎಲ್ಲಿಗೆ ಹೋಯಿತು ಮತ್ತು ಈ ದುಡ್ಡನ್ನು 18 ಬೋಗಸ್ ಖಾತೆಗಳಿಗೆ ಹೇಗೆ ಟ್ರಾನ್ಸ್ಫರ್ ಮಾಡಿದರು ಮತ್ತು ಆ ಬೋಗಸ್ ಖಾತೆಗಳನ್ನು ಪ್ರಾರಂಭ ಮಾಡಿ ಕ್ಲೋಸ್ ಮಾಡಿದವನು ಯಾವನು, ಕ್ಲೋಸ್ ಮಾಡಿದ ಮೇಲೆ ಆ ದುಡ್ಡು ಯಾರಿಗೆ ಹೋಯಿತು ಮತ್ತು ಎಲ್ಲಿಗೆ ಹೋಯಿತು, ಮತ್ತು ರಾಜ್ಯದಿಂದ ತೆಲಂಗಾಣಕ್ಕೆ ಯಾಕೆ ಹೋಯಿತು, ತೆಲಂಗಾಣದಲ್ಲಿ ಕುಳಿತಿರುವ ವ್ಯಕ್ತಿ ಕರ್ನಾಟಕದ ಈ ವ್ಯಕ್ತಿಗಳ ಜೊತೆ ಷಡ್ಯಂತ್ರನ ಮಾಡುವುದಕ್ಕೆ ಹೇಗೆ ಸಾಧ್ಯವಾಯಿತು, ಅವರವರೇ ವೈಯಕ್ತಿಕ ಫ್ರೆಂಡ್ಸೋ ಏನು, ಪ್ಲಸ್ ಈ ದುಡ್ಡನ್ನು ರಾಜ್ಯದ ಬೊಕ್ಕಸಕ್ಕೆ ವಾಪಸ್ ಹೇಗೆ ತರ್ತೀರಿ, ರಾಜ್ಯ ಸರ್ಕಾರ ಮಸ್ಟ್ ಆನ್ಸರ್. ಪರಿಶಿಷ್ಟ ವರ್ಗಕ್ಕೆ ದುಡ್ಡು ಕೊಟ್ಟಿಲ್ಲ, ಪರಿಶಿಷ್ಟ ವರ್ಗಕ್ಕೆ ಅನ್ಯಾಯ, ಪರಿಶಿಷ್ಟ ಜಾತಿಗೆ ಅನ್ಯಾಯ ಅಂತ ಬೋಗಸ್ ಭಾಷಣ ಬಿಡುತ್ತಿದ್ದಂತಹ ನಾಯಕರುಗಳೆಲ್ಲ ಎಲ್ಲಿದ್ದೀರಿ ಎಲ್ಲರೂ, ಇನ್ಕ್ಲೂಡಿಂಗ್ ಸತೀಶ್ ಜಾರಕಿಹೊಳಿ. ಯು ಕ್ಲೈಮ್ ಯುವರ್ ಸೆಲ್ಫ್ ಟು ಬಿ ಎನ್ ಎಸ್ ಟಿ ಲೀಡರ್. ಒಂದು ಸ್ಟೇಟ್ಮೆಂಟ್ ಕಾಣಿಸ್ತಾ ಇಲ್ಲ ನನಗೆ ಕರೆಕ್ಟಾಗಿ, ಒಂದು ಲೆಟರ್ ಕಾಣಿಸ್ತಿಲ್ಲ ಕರೆಕ್ಟಾಗಿ. ಈಗ ಈ ನಮ್ಮ BR ಪಾಟೀಲ್ ಕಾಗದಾಬರಿ ಇತ್ತಿದ್ರಲ್ಲ ಸರ್ಕಾರದಲ್ಲಿ, ಹಾಗೆ ನೀವೊಂದು ಕಾಗದಾಬರಿ ಬೇಕಲ್ಲ, ಇದನ್ನು ಪ್ಲೀಸ್ ಗೆಟ್ ಇನ್ ಟು ಡೀಪ್ ಇದರಲ್ಲಿ ಒಳಗಡೆ ಹೋಗಿ ಅಂತ ಅಟ್ಲೀಸ್ಟ್ ಯಾರು ಮಾಡಿರಲಿ. ಈ ದುಡ್ಡೆಲ್ಲೋ ಹೋಯ್ತು, ಕಕ್ಸೋದು ಹೆಂಗೆ ಕಕ್ಕಿಸ್ತೀರಿ ಹೇಳಿ. ದ್ಯಾಟ್ ಈಸ್ ಕ್ರಿಟಿಕಲ್. ಯಾರದ್ದೋ ರಾಜೀನಾಮೆ ಕೊಟ್ಬಿಟ್ಟ ತಕ್ಷಣ ತಿಂದವನು ಹೊರಡ್ಬೋದಾ? ಯಾವನವನು ತಿಂದವನು? ಒಂಥರ ಡ್ರಾಮಾ ರೀತಿಯಲ್ಲೇ ಕಾಣಿಸ್ತಾ. ಹಾಗಾಗಿ ಎಕ್ಸಾಕ್ಟ್ಲಿ ಇಟ್ಸ್ ಎ ಡ್ರಾಮಾ. ಹಾಗಾಗಿ ಇದನ್ನು CBIಗೆ ಅಲೋ ಮಾಡಿಬಿಡಿ. ಬಿಕಾಸ್ ಇದು ಮಲ್ಟಿ ಸ್ಟೇಟ್ ಆ್ಯಂಗಲ್ ಇದ್ದಂಗಿದೆ. SIT ಏನೇ ಮಾಡಿದ್ರು ಅಷ್ಟು ಡೀಪ್ ಆಗಿ ಮನಿ ಟ್ರಯಲ್ ಆ್ಯಂಡ್ ಟ್ರಾನ್ಸಾಕ್ಷನ್ಸ್ನ ತೆಲಂಗಾಣಲೆಲ್ಲ ನೋಡೋಕ್ಕಾಗಲ್ಲ ಅದ್ರ ಕೈಯಲ್ಲಿ. ಹಾಗಾಗಿ ಹ್ಯಾಂಡ್ ಇಟ್ ಓವರ್ ಟು CBI. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ವೆರಿ ಸ್ಯಾಡ್ ಪಾರ್ಟ್ ಏನಿಸ್ತಾ ಇದ್ರೆ, ಇನ್ನುಳಿದಂಥ ಸಂದರ್ಭದಲ್ಲಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಸಂಘಟನೆಗಳು ಯಾವುದು. ನಾನು ಅದೇ ಪ್ರಶ್ನೆ ಕೇಳ್ತಿರೋದು, ಅದನ್ನೇ ಕೇಳ್ತಿರೋದು ನಾನು. ST ಫಂಡಲ್ಲಿ ವಿಚಾರದಲ್ಲಿ ದಲಿತ ಸಂಘಟನೆ SC ಬಿಟ್ಬಿಡಿ, ST ಲೀಡರ್ಗಳು, ನಾಯಕರುಗಳು, ಗನಂದಾರಿ ವ್ಯಕ್ತಿಗಳೆಲ್ಲ ಎಲ್ಲೋಗಿದ್ದೀರಿ? ನನಗೆ ನಾಗೇಂದ್ರ ವಾಲ್ಮೀಕಿ ಅದೆಲ್ಲ ನಂಗೆ ಸಂಬಂಧ ಇಲ್ಲ. ನಿಮ್ಗೆ ರಿಸರ್ವ್ ಮಾಡಿ ಇಟ್ಟಿದ್ದಂಥ ದುಡ್ಡನ್ನು ಯಾವನೋ ಕಚಡ ಬಂದು ಹೇಸಿಗೆ ಥರ ಟ್ರಾನ್ಸ್ಫರ್ ಮಾಡ್ಕೊಂಡು ತಿಂತಾನೆ ಅಂತಂದರೆ ಮೀನಿಂಗ್ ಏನು? ಅದಕ್ಕೆ ಏನು ಅರ್ಥ? ಅದಕ್ಕೆ ಅವನು ಯಾವನಾರು ಮಾಡಿರಲಿ ಹಲ್ಲುದುರಿಸ್ಬೇಕು, ಅವನಿಗೆ ಬಿಡ್ಕೂಡುದು.
ಎಸ್ ಸಚಿವ ನಾಗೇಂದ್ರ ತಲೆದಂಡವಾಗಿದೆ. ಪ್ರಕರಣದಲ್ಲಿ ಒಂದು ಕಡೆ ಸಿಬಿಐ, ಇನ್ನೊಂದು ಕಡೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. 2 ದಿನದ ಹಿಂದೆ ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜ್ನನ್ನ ಬಂಧಿಸಿರುವಂತಹ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಈ ವ್ಯಕ್ತಿ ಮೊದಲು ಶ್ರೀರಾಮುಲು ಜೊತೆಗೆ ಇದ್ರಂತೆ, ಆದರೆ ಅವರ ವರ್ಚಸ್ಸು ಕಡಿಮೆಯಾದ ಬೆನ್ನಲ್ಲೇ ನಾಗೇಂದ್ರ ಬಣಕ್ಕೆ ಸೇರ್ಕೊಂಡಿದ್ದಾರೆ. ಯೂನಿಯನ್ ಬ್ಯಾಂಕ್ನ 4 ಸಿಬ್ಬಂದಿಗೆ ನೋಟಿಸ್ ನೀಡಿರುವ ಸಿಬಿಐ ವಿಚಾರಣೆಗೆ ಹಾಜರಾಗಲು ಸೂಚನೆ ಕೊಟ್ಟಿದೆ. ಸಿಬಿಐ ತನಿಖೆಯಿಂದ ಸತ್ಯ ಹೊರಬರಬೇಕು ಅಂತ ಮೃತ ಅಧಿಕಾರಿ ಚಂದ್ರಶೇಖರನ್ ಅವರ ಪತ್ನಿ ಆಗ್ರಹಿಸಿದ್ದಾರೆ. ಅವನು ಯಾರ್ದೋ ಜೊತೆ ಇದ್ದಂತೆ, ಇನ್ಯಾರ್ದೋ ಜೊತೆ ಹೋದ್ನಂತೆ ಅಂದ್ರೆ ನಾಗೇಂದ್ರ ರಾಮುಲು ಎಲ್ಲ ಒಂದು ಕಾಲದಲ್ಲಿ ಒಟ್ಟಿಗೆ ಇದ್ದವರೇ ಅಲ್ವೇ? ಹೌದು, ಒಟ್ಟಿಗೆ ಇದ್ದವರು. ಒಂದು ಎರಡನೇದು ವ್ಯವಹಾರದವರು, ಏಜೆಂಟ್ಗಳು, ತಲೆ ಹಿಡಕರು, ಅವ್ರ ಲಾಭ ಎಲ್ಲಿರುತ್ತೋ ಅಲ್ಲಿ, ನಾನು ಇವ್ರಿಗೆ ಹೇಳ್ತಿಲ್ಲ, ಜನರಲಿ ಹೇಳ್ತಿರೋದು, ಲಾಭ ಎಲ್ಲಿರುತ್ತೋ ಅಲ್ಲಿಗೆ ಹೋಗ್ತಾರೆ. ಅವ್ರನ್ನ ಸೇರಿಸ್ಕೊಳ್ಳೋಕ್ಕೂ ನಾನು ಭಾಳ ನೋಡಿದ್ದೀನಿ ರೀ. ಹಿಂದಿನ ಚೀಫ್ ಮಿನಿಸ್ಟರ್ ಮನೆಯಲ್ಲಿ ಕಿಚನ್ವರೆಗೂ ಒಳಗೋಗ್ಬಿಟ್ಟು ಹೊರಗೆ ಬರ್ತಾ ಇದ್ದಿದ್ದ ವ್ಯಕ್ತಿಗಳು, ಸರ್ಕಾರ ಬದಲಾಗಿ ಹೊಸ CM ಬಂದಾಗ ನಾನು ಅಚಾನಕ್ಕಾಗಿ ಅಲ್ಲೇನಕ್ಕೋ ಹೋದರೆ 4 ದಿನ ಬಿಟ್ಕೊಂಡು 6 ದಿನ ಬಿಟ್ಕೊಂಡು ಅದೇ ವ್ಯಕ್ತಿ ಅದೇ ಈ ಚೀಫ್ ಮಿನಿಸ್ಟರ್ ಕಿಚನ್ ಒಳಗಡೆ ಓಡಾಡ್ತಿರೋದು ನಾನು ನೋಡಿದ್ದೀನಿರಪ್ಪ. ಅಧಿಕಾರ ಎಲ್ಲಿರುತ್ತೋ ಅಲ್ಲಿ. ಇದು ಬರೀ ಸೇರೋವ್ರ ಬುದ್ಧಿ ಅಲ್ಲ, ಸೇರಿಸ್ಕೊಳ್ಳೋರ್ಗೂ ಜ್ಞಾನ ಇರಬೇಕು. ಯಾರನ್ನು ಸೇರಿಸ್ಕೊಳ್ತಾರೆ ಎಲ್ಲ ಒಂದೇ. ಈಗ PA-PSಗಳಲ್ಲಿ ಆಗಲ್ವಾ? ಹೌದು, ಆ ಮಂತ್ರಿ ಇದ್ರು ಅದೇ PA ಇದೇ PS, ಇಲ್ದಿರಿ ಆ ಮಂತ್ರಿ ಇಲ್ದಿರಿ ಈ ಮಂತ್ರಿ, ಅಲ್ಲಿಂದ ನೋಡಲ್ವೇ? ಹೌದು, ಅಷ್ಟೇ. ಓಕೆ. ಎಸ್. ಇನ್ನು ಪರಿಷತ್ ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರಗಳ ಫಲಿತಾಂಶ ಹೊರಬೀಳುತ್ತಾ ಇದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ದೋಸ್ತಿಗಳು ಕಮಾಲ್ ಮಾಡಿದ್ದಾರೆ. ಮೈತ್ರಿ ವರ್ಕೌಟ್ ಆಗಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ವಿವೇಕಾನಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. 4 ಬಾರಿಯ MLC ಕಾಂಗ್ರೆಸ್ನ ಮರಿತಿಬ್ಬೇಗೌಡ ತೀವ್ರ ಮುಖಭಂಗವನ್ನ ಅನುಭವಿಸಿದ್ದಾರೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ಭೋಜೇಗೌಡ ಕೂಡ ಗೆದ್ದಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ DT ಶ್ರೀನಿವಾಸ್ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ. ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ರಾಮೋಜಿಗೌಡ, ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿಯ ಧನಂಜಯ್ ಸರ್ಜಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ಐನೂರು ಮಂಜುನಾಥ್ 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಬಿಜೆಪಿಯ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ಇಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಈಗ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಬಿಜೆಪಿ ಅಮರನಾಥ್ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಂತಿಮ ಫಲಿತಾಂಶ ಹೊರ ಬರಬೇಕಾಗಿದೆ. ಇನ್ನು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಸಿಎಂ ಪುತ್ರ ಯತೀಂದ್ರ, ಗೋವಿಂದರಾಜು, ಬೋಸರಾಜು ಅವರು, ಬಿಜೆಪಿಯ CT ರವಿ ಸೇರಿದಂತೆ 11 ಅಭ್ಯರ್ಥಿಗಳು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನಿಂದ 7, ಬಿಜೆಪಿಯಿಂದ 3, ಜೆಡಿಎಸ್ನಿಂದ 1 ಆಯ್ಕೆಯಾಗಿದ್ದಾರೆ. ಅಸೆಂಬ್ಲಿಯಿಂದ ಕೌನ್ಸಿಲ್ಗೆ ನಡೆದಿದ್ರಲ್ಲ 6 ಅಲ್ವಾ? ಯಾವುದು ಸರ್? ಈಗ ಕೌನ್ಸಿಲ್ಗೆ ಎಲೆಕ್ಷನ್ ನೈಋತ್ಯ ಆಗ್ನೇಯ 6 ಸರ್. 6ರಲ್ಲಿ ಎಷ್ಟು ಬಂತು ಇವ್ರಿಗೆ? ಮೈತ್ರಿಗೆ ಪೂರ್ತಿ ರಿಸಲ್ಟ್ಸ್ ಬಂದಿಲ್ಲ ಸರ್. 2 ಮಾತ್ರ ಈಗ ರಿಸಲ್ಟ್ ಬಂದಿದೆ. ಇನ್ನು 2ರಲ್ಲಿ ಮುಂದಿದಾರ ಅಂದ್ರೆ 4 ಸರ್. ಸರ್, ಬಟ್ ಈ ಅಧಿಕಾರದಲ್ಲಿರುವಂತ ಸರ್ಕಾರಕ್ಕೆ ಇದು ಮುಜುಗರ ಅಂತ ಹೇಳ್ಬೋದು. ಇಲ್ಲ 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 ಇದಕ್ಕೆ ಸಂಬಂಧ ಇಲ್ಲ ಅಲ್ಲ ಸರ್? ಇದು ಈ ಕ್ಷೇತ್ರಗಳ ಬಿಹೇವಿಯರ್ ಈಗಿಂದಲ್ಲ, ಓಕೆ, ಮೊದಲಿಂದಾನು ಈ ಟೀಚರ್ಸ್ ಇದೆಲ್ಲ ಕಾನ್ಸ್ಟಿಟ್ಯೂನ್ಸಿ ಸ್ವಲ್ಪ ಬಿಜೆಪಿ ಕಡೆ ಓಡೋದೇ ಜಾಸ್ತಿ ಅದು ಇತ್ತು. ಹಂಗಾಗಿ ಇದೇನು ಹೊಸದೇನು ಅಲ್ಲ. ಯಾಕೆ ಕೇಳದೆ ಅಂತಂದ್ರೆ, ಕಳೆದ ಬಾರಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ DK ಶಿವಕುಮಾರ್ ಹೇಳ್ತಾ ಇದ್ರು MLC ಗೆದ್ದ ತಕ್ಷಣ ಇದು ಬಿಜೆಪಿಗೆ ಆದಂತ ಹಿನ್ನಡೆ ಅಂತೆಲ್ಲ ಹೇಳ್ತಾ ಇದ್ರು. ಹಂಗಲ್ಲ, ಅವ್ರು ಹಂಗೆ ಹೇಳಿದ್ರೆ ಅದು ಅವ್ರ ಇಷ್ಟ, ನನಗೆ ಗೊತ್ತಿಲ್ಲ. ಅದು ಹಂಗಲ್ಲ ಅದು. ಇಲ್ಲ, ನನ್ನ ಪ್ರಕಾರದಲ್ಲಿ ನರೇಂದ್ರ ಮೋದಿಗೆ ಯಾರು ಒಬ್ಬರೊಂದು ಕಾಗದ ಬರೀಬೇಕು, ಇಲ್ಲರ ಆಲ್ಟರ್ನೇಟ್ ಲಾ ಒಂದನ್ನು ತರಬೇಕು, ಪ್ರಪೋಸ್ ಮಾಡಿ ಎಲ್ಲ ಕೌನ್ಸಿಲ್ಗಳನ್ನು ಬರ್ಖಾಸ್ತ್ ಮಾಡಬೇಕು. ಕೌನ್ಸಿಲ್ಗಳನ್ನು ಮತ್ತೆ ರೀಕ್ರಿಯೇಟ್ ಮಾಡಬೇಕು ಹೊಸದಾಗಿ. ಹೆಂಗೆ? ಯಾಕೆ ಪದವೀಧರರ ಕ್ಷೇತ್ರಕ್ಕೆ ಏನಕ್ಕೆ ಅದಕ್ಕೆ ಸ್ಪೆಷಲ್ ಸ್ಟೇಟಸ್ ಒಂದು MLC? ವೈ? ಟೀಚರ್ಸ್ 4 ಟೀಚರ್ಸು ಯಾಕೆ? ಒಂದು ಕೊಡಿಪ್ಪ, ಬೇಡ ಅಂದಿಲ್ಲ. ಯಾಕೆ? ಟೀಚರ್ ರೆಪ್ರೆಸೆಂಟ್ ಮಾಡೋ ಒಬ್ಬರು ಇರಬೇಕು. ಯಾಕೆ? ವಿ ಹ್ಯಾವ್ ಟು ರೀಡ್ರಾಫ್ಟ್ ದಿಸ್ ಕೌನ್ಸಿಲ್ ರೂಲ್ಸ್, ಇದನ್ನ ಕಾನ್ಸ್ಟಿಟ್ಯೂಷನ್ ಇದನ್ನ ರೆಗ್ಯುಲೇಷನ್ಸ್ ಕೊಡಿ. ಇಷ್ಟು ರೆವಿನ್ಯೂ ತರ್ತಾ ಇರೋಂಥ ಸಾಫ್ಟ್ವೇರ್ ಹುಡುಗರು ಹುಡುಗಿಯರು ಹೆಣ್ಮಕ್ಕಳುಗಳಿಗೆ ಒಂದು ರೆಪ್ರೆಸೆಂಟೇಷನ್ ಕೊಡಿ. ಎಲ್ಲವನ್ನು ಆಟೋ ರಿಕ್ಷಾ ಡ್ರೈವರ್ಗಳು, ಟ್ರಕ್ ಡ್ರೈವರ್ಗಳನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಟ್ರಾನ್ಸ್ಪೋರ್ಟ್ಗೊಂದು ಕೊಡಿ. ಗಾರ್ಮೆಂಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರೋ ಲಕ್ಷಾಂತರ ಹೆಣ್ಣು ಮಕ್ಕಳನ್ನ ಪ್ರತಿನಿಧಿಸೋಕ್ಕೆ ಒಂದು ಕೊಡಿ. 15 ವರ್ಷ ASI ಇದ್ರೆ, ಇಲ್ದಿದ್ರೆ ನಾಳೆ ಬೆಳಿಗ್ಗೆ ಯಾವುದೋ MLA ಮಗಳು ಬಂದು ಎಲೆಕ್ಟ್ ಆಗ್ಬಿಡ್ತಾಳೆ. ಆಮೇಲೆ ಕಾರ್ಮಿಕರಿಗೊಂದು ಅಂಥದ್ದು ಕೊಡಿ. ನಿವೃತ್ತ ಯೋಧರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಕೊಡಿ. ಎಲ್ಲವನ್ನೂ ಕೂಡ ಎಲ್ಲ ಒಂದೊಂದು ರಾಜ್ಯಕ್ಕೆ ಒಂದೊಂದದು. ಇಡೀ ರಾಜ್ಯಕ್ಕೆ ಎಲೆಕ್ಟ್ ಆಗ್ಬೇಕಪ್ಪ ನೀನು, ರೆಪ್ರೆಸೆಂಟ್ ಮಾಡೋ ಅವ್ರನ್ನ. ಯಾತಕ್ಕೆ ಟೀಚರ್ಸ್ಗೆ 4 ಪದವೀಧರರಿಗೆ 2 3 ಏನಕ್ಕಿದು? ನಂಗೆ ಅರ್ಥನೇ ಆಗಲ್ಲ ಇದು. ಅವ್ರು ಕೊಡಿ, ಒಂದು ಕೊಡಿ. ಕರೆಕ್ಟ್, ಎಲ್ಲ ವರ್ಗಗಳಿಗೂ ಒಂದೊಂದು ಕೊಟ್ಟಂಗೆ. ಎಕ್ಸಾಕ್ಟ್ಲಿ, ರೀಡ್ರಾಫ್ಟ್ ಮಾಡಬೇಕಿದು. ಇದು ಸರಿ ಇಲ್ಲ, ಇದು ಸಿಸ್ಟಮು. ಎಸ್.
ಮೊನ್ನೆಯಷ್ಟೇ ಸಂಸತ್ಗೆ ಆಯ್ಕೆಯಾದ ನಟಿ ಕಂಗನಾ ರನೌತ್ ಚಂಡೀಗಢ ಏರ್ಪೋರ್ಟ್ನಲ್ಲಿ ಕಹಿ ಅನುಭವವನ್ನು ಅನುಭವಿಸಿದ್ದಾರೆ. ಸಿಐಎಸ್ಎಫ್ ಮಹಿಳಾ ಸಿಬ್ಬಂದಿಯೊಬ್ಬರು ಕಂಗನಾ ರನೌತ್ ಕೆನ್ನೆಗೆ ಬಾರಿಸಿದ್ದಾರೆ. ಚಂಡೀಗಢದಿಂದ ದೆಹಲಿಗೆ ತೆರಳಲು ಬಂದಂತಹ ಸಂದರ್ಭದಲ್ಲಿ ಇದಾಗಿದೆ. ಕುಲ್ವಿಂದರ್ ಕೌರ್ ಈ ರೀತಿ ದಾಳಿ ನಡೆಸಲು ಕಂಗನಾ ಈ ಹಿಂದೆ ರೈತ ಹೋರಾಟಗಾರರ ಬಗ್ಗೆ ಅನುಚಿತವಾಗಿ ಹೇಳಿಕೆ ನೀಡಿದ್ದೇ ಕಾರಣ ಎನ್ನಲಾಗ್ತಾ ಇದೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಆಕೆನ ನನ್ನ ಪ್ರಕಾರ ಶಿ ಮಸ್ಟ್ ಬಿ ಡಿಸ್ಮಿಸ್ಡ್ ಫ್ರಮ್ ಸರ್ವಿಸ್. ನೋ ಮರ್ಸಿ ಶುಡ್ ಬಿ ಶೋನ್. ಮತ್ತೆ ಇದನ್ನು ಪೊಲಿಟಿಕಲ್ ಮಾಡ್ಕೊಳ್ಳೋದಲ್ಲ. ಕಾರಣ ಹೇಳ್ತೀನಿ, ನನ್ನ ಭಾವನೆ ಏನು ಬೇಕಾದ್ರೂ ಇರ್ಬೋದು, ಬಟ್ ಯು ಆರ್ ಇನ್ ಎ ಡಿಸಿಪ್ಲಿನ್ಡ್ ಫೋರ್ಸ್. ನಂಬರ್ 1, ನಿನ್ನ ಡಿಸಿಪ್ಲಿನ್ಡ್ ಫೋರ್ಸಲ್ಲಿದ್ದಾಗ ನಿನ್ನ ವೈಯಕ್ತಿಕ ಭಾವನೆಯನ್ನು ಈ ರೀತಿ ತೊಗೊಂಡು ಬರ್ತೀನಿ ಅಂತಂದರೆ, ನಾಳೆ ನಂಗೆ ರಾಜೀವ್ ಗಾಂಧಿ ಇಷ್ಟ ಆಗಲಿಲ್ಲ ಅಂತ ಯಾರೊಬ್ಬ ರಾಜೀವ್ ಗಾಂಧಿ ಹೊಡೆದು ಬಿಡ್ದೆ, ಅಯ್ಯೋ ರಾಹುಲ್ ಗಾಂಧಿ ಹೊಡೆದು ಬಿಡ್ತೀನಿ. ನಾಳೆ ನನಗೆ ಯಾರು ಸಿದ್ದರಾಮಯ್ಯ ಇಷ್ಟ ಆಗಲಿಲ್ಲ ಅಂದರೆ ಕಾನ್ಸ್ಟೇಬಲ್ ಒಬ್ಬ ಸಿದ್ದರಾಮಯ್ಯವ್ರಿಗೆ ಹೊಡೆದು ಬಿಡ್ತೀನಿ. ಹಿಂಗಾಗಕ್ಕೆ ಸಾಧ್ಯ ಇದೆಯಾ? ನೋ, ದಿಸ್ ಇಸ್ ನಾಟ್ ಅನ್ಫೇರ್. ಇದು ಕಂಗನಾ ರನೌತ್ ಮತ್ತವರು ನಿನ್ನ ಕೆಲಸ ಅಷ್ಟೇ. ಇಲ್ವಾ ರಾಜೀನಾಮೆ ಕೊಟ್ಟು ಆಚೆ ಹೋಗ್ಬೇಕು. ಆ ಶಶಿಕಾಂತ್ ಸೆಂದಿಲ್ಲ ಯಾರೋ ಒಬ್ರು DC ಆಗಿ IAS ಆಫೀಸರ್ ಆಗಿದ್ದವರು ನನಗೇನೋ ಒಪ್ಪಿಗೆ ಆಗ್ತಿಲ್ಲಪ್ಪ ಅಂತ ರಾಜೀನಾಮೆ ಕೊಟ್ಟು ಮನೆ ಎಲೆಕ್ಷನ್ ಗೆದ್ದಿರ್ತಾರೆ. ಕುಮಾರ್ ಅವರಲ್ರಿ ಶಶಿಕಾಂತ್ ಹಂಗಾಗ್ಬೇಕು. ಕುಮಾರ್ ನಾಯಕ್ ಏನೋ ಹಂಗೆಲ್ಲ ಮಾಡ್ಕೊಂಡು ರಿಟೈರ್ ಆದ್ಮೇಲೆ ನೆಮ್ಮದಿಯಾಗಿ ಹೋಗಿರೋದು, ಸುಮ್ಮನೆ ಆಯ್ತಲ್ಲ, ಹಾಗೆ ಮಾಡಬೇಕು. ಇದೆಂಥದ್ದು? ಶಿ ಮಸ್ಟ್ ಬಿ ಸಮ್ಮರ್ಲಿ ಡಿಸ್ಮಿಸ್ಡ್.